ಹೇ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಖುಷಿ. ಸೊ ಇವತ್ತು ಒಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಏನು ವಿಡಿಯೋ ಅಂತ ತೋರಿಸ್ತೀನಿ ಬನ್ನಿ. ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ಫಂಕ್ಷನ್ಗೆ ಹೋಗಬೇಕು ಆದರೆ ಚೆನ್ನಾಗಿ ರೆಡಿ ಆಗಬೇಕಲ್ವ. ಸೊ ಹೆವಿ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಾಗ ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನನ್ನ ಫೇಸ್ ಮೇಲೆ ಮಾಯ್ಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಐಬ್ರೋಸ್ ಆ್ಯಂಡ್ ಲಿಪ್ಸ್ಟಿಕ್ ಇದೆ. ಸೊ ನಾನು ರೆಡಿ ಆಗಬೇಕು ಅಂತ ಎಷ್ಟೆಲ್ಲ ಐಟಮ್ಸ್ ತೆಗೆದಿಟ್ಕೊಂಡಿದ್ದೀನಿ, ಬಟ್ ಅವೆಲ್ಲ ನಾನು ಅಪ್ಲೈ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ನಾನು ಏನೇನು ಪ್ರಾಡಕ್ಟ್ಸ್ ತೆಗೆದಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅಂತೂ ತೆಗೆದಿಟ್ಕೊಂಡಿದ್ದೀನಿ ಸದ್ಯಕ್ಕೆ. ಇನ್ನು ಮಧ್ಯದಲ್ಲಿ ಏನಾದರೂ ಬೇಕಾಗ್ಬೋದು ಗೊತ್ತಿಲ್ಲ. ಸೊ ಬ್ರಷಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಕೂಡ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು. ಬಟ್ ಇಷ್ಟೆಲ್ಲ ನಾನು ಹೇಗೆ ಯೂಸ್ ಮಾಡ್ತೀನೋ, ಯಾವ ಥರ ಲುಕ್ ಬರುತ್ತೋ ಅಂತ ಒಂದು ಐಡಿಯಾ ಇಲ್ಲ ಗೈಸ್. ಬಟ್ ನಾನು ಸ್ಯಾರಿ ವೈಸ್ ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನನ್ನ ಮೈಂಡಲ್ಲಿ. ಬಟ್ ಆ ಥರ ಬಂದರೆ ಒಳ್ಳೆಯದು. ಲೆಟ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ನೋಡೋದಲ್ವ ಎಷ್ಟೆಲ್ಲ ಪ್ರಾಡಕ್ಟ್ಸ್ ತೆಗೆದಿಟ್ಕೊಂಡಿದ್ದೀನಿ ಅಂತ. ಬಟ್ ಐ ಡೋಂಟ್ ನೋ ಹೌ ಇಟ್ ವಿಲ್ ಕಮ್ ಅಂತ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂಚೂರು ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದೆ. ನನಗೆ ಏನಾದರೂ ಎಕ್ಸ್ಟ್ರಾ ಡರ್ಟ್ ಫೇಸ್ ಮೇಲೆ ಏನಾದರೂ ಇದ್ದರೂ ಕೂಡ ಈ ವೆಟ್ ವೈಪಲ್ಲಿ ಆಲ್ರೆಡಿ ಈ ಮೇಕಪ್ ರಿಮೂವರ್ ಲಿಕ್ವಿಡ್ ಇರುತ್ತೆ. ಫಸ್ಟ್ ಫೇಸ್ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಲಿಪ್ಸ್ಟಿಕ್ ಎಲ್ಲ ಲಾಸ್ಟಾಗಿ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಫೇಸ್ ಮೇಲೆ ಏನಾದರೂ ನಾವು ಧೂಳಲ್ಲೆಲ್ಲ ಇರ್ತೀವಲ್ವ, ನಮಗೆ ಕಣ್ಣಿಗೆ ಕಾಣದೇ ಇರೋ ಧೂಳು ಫೇಸ್ ಮೇಲೆ ಕೂತಿರುತ್ತೆ. ಸೊ ಮೇಕಪ್ ಮಾಡುವಾಗ ಮತ್ತೊಂದು ಸರಿ ವೈಬ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಧೂಳು ಮೇಲೆ ಏನಾದರೂ ನಾವು ಮೇಕಪ್ ಮಾಡ್ಕೊಬಿಟ್ರೆ ಅಷ್ಟೇ, ಪಿಂಪಲ್ಸ್ ಎಲ್ಲ ಬಂದುಬಿಡುತ್ತೆ. ಬೇಸ್ ಮಾತ್ರ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಈ ಸಿರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಹೋಮ್ ಮೇಡ್ ಸಿರಮ್. ನಿಮ್ಗೆ ಬೇಕು ಅಂದರೆ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ಸಿರಮ್, ಹೋಮ್ ಮೇಡ್ ಸಿರಮ್. ಗೈಸ್, ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿರಾ, ನಾವು ಏನಾದರೂ ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲಿಗಾದ್ರೂ ಹೋಗ್ತೀವಿ ಅಂದಾಗ ಈ ಥರ ಎಲ್ಲೋ ಒಂದು ಪಿಂಪಲ್ ಬಂದುಬಿಡುತ್ತೆ. ಈಗ ಸಿರಮ್ ಅಪ್ಲೈ ಮಾಡಿದ್ದೀನಿ, ತುಂಬ ಬೇಗನೆ ಡ್ರೈ ಆಗಿಬಿಡ್ತು. ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ತುಂಬ ಡ್ರೈ ಇರುತ್ತೆ. ಆ್ಯಂಡ್ ಏನು ಅಂತಂದರೆ ಈಗ ಒಂಚೂರು ಬಿಸಿಲು ಬೇರೆ ಇದೆ ಅಲ್ವಾ, ಬೇಸ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದರೆ ನಮಗಾಗಲೂ ನಮ್ಮ ಮೇಕಪ್ ಎಲ್ಲ ಕೆಟ್ಟೋಗುತ್ತೆ. ಪ್ರೈಮರ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ಕೂಡ ತುಂಬ ಸರಿ ನೆಗ್ಲೆಕ್ಟ್ ಮಾಡ್ತಿದ್ದೆ. ಬಟ್ ಪ್ರೈಮರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಿಂಕ್ ಕಲರ್ ಇದೆ. ಮೇಕಪ್ ಅನ್ನೋದು ನಾವೇನೋ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡ್ತೀವಲ್ವ, ಸೊ ಅದೆಲ್ಲ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತೆ. ನನಗೆ ಲೋ ಆಗಿದೆ, ನನ್ನ ಪೋರ್ಸ್ ಕೂಡ ಒಂಚೂರು ಹೈಡ್ ಆಗಿದೆ. ಈ ಥರ ಹೈಡ್ ಆಗುತ್ತೆ. ಈಗ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ಸೈಟ್ ಏರ್ ಬೇಸ್ ಕನ್ಸೀಲರ್ ಅಂತ. ಇದನ್ನು ನಾವು ಜಸ್ಟ್ ಈ ಥರ ರೊಟೇಟ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಆ್ಯಂಡ್ ಇದನ್ನು ಕನ್ಸೀಲರ್ ಥರಗಿಂತ ಜಾಸ್ತಿ ನಾನು ಈ ಫೌಂಡೇಶನ್ ಥರ ಜಾಸ್ತಿ ಯೂಸ್ ಮಾಡಿದ್ದೀನಿ. ಸೊ ನಾನೀಗ ಇಲ್ಲೆಲ್ಲ ಕನ್ಸೀಲರಿಂದ ಜಸ್ಟ್ ಇಲ್ಲಿ ಒಂದು ಮಾರ್ಕ್ ಇದೆ ನೋಡಿ. ಸೊ ಈ ಮಾರ್ಕನ್ನು ಇದರ ಕನ್ಸೀಲರಿಂದ ಹೈಡ್ ಮಾಡಿದೆ. ನೀವು ನೋಡ್ತಿರ್ಬೋದು ಕನ್ಸೀಲರ್ ನನ್ನ ಮಾರ್ಕನ್ನು ಎಷ್ಟು ಚೆನ್ನಾಗಿ ಹೈಡ್ ಮಾಡ್ತು ಅಂತ. ಸೊ ಕನ್ಸೀಲರ್ ಅನ್ನೋದು ನಮ್ಮ ಮಾರ್ಕ್ಸ್ ಅಂದರೆ ಫೇಸ್ ಮೇಲಿರೋ ಮಾರ್ಕ್ಸನ್ನು ಚೆನ್ನಾಗಿ ಹೈಡ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಅನ್ಈವನ್ ಟೋನು ಕೂಡ ಈವನ್ ಆಗಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ನಂತರ ನಾನಿಲ್ಲಿ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಲ್ಯಾಕ್ಮೆ 925 ಫೌಂಡೇಶನ್ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ, ಜಾಸ್ತಿ ಓವರ್ ಅನ್ಸಲ್ಲ. ಆ್ಯಂಡ್ ಚೆನ್ನಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿರುವಂಥ ಫೌಂಡೇಶನ್ ಇದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬ್ಲೆಂಡ್ ಆಗೋಕ್ಕೆ, ಈಸಿಯಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಬಟರ್ ಬ್ಲೆಂಡ್ ಆದಂಗೆ ಬ್ಲೆಂಡ್ ಆಗಿದೆ. ಐ ನೀಡ್ ದಿಸ್ ಮಚ್ ಕವರೇಜ್. ಸೊ ಇಲ್ಲಿ ನಾನು ಸ್ವಲ್ಪ ಲೂಸ್ ಪೌಡರ್ನ ತೊಗೋತಾ ಇದ್ದೀನಿ. ಬಿಕಾಸ್ ಐ ಮೇಕಪ್ ಮಾಡುವಾಗ ಪೌಡರ್ ಏನಿರುತ್ತಲ್ವ ಅದೆಲ್ಲ ಕೂಡ ಕೆಳಗೆ ಉದುರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಐಸ್ ಹತ್ರ ಬಿಟ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಫೌಂಡೇಶನ್ ಏನಿದೆ ಅಲ್ವಾ ಅದನ್ನು ಮತ್ತೆ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ನಮಗೆ ಐ ಮೇಕಪ್ ಮಾಡುವಾಗ ಈ ಐ ಮೇಕಪ್ ಪೌಡರ್ಸ್ ಏನಿದ್ರೂ ನೀಟಾಗಿ ಕೂಡ ನಾವು ಆಮೇಲೆ ಕ್ಲೀನ್ ಮಾಡ್ಕೋಬೋದು. ನಂತರ ನಾನು ಸ್ವಲ್ಪ ಪಿಂಕಿಶ್ ಕಲರ್ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಶಿಮ್ಮರಿ ಕೂಡ ಇಲ್ಲಿ ಅಪ್ಲೈ ಮಾಡಿದ್ದೀನಿ.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋಸ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ನಾನು ಐಬ್ರೋಸ್ ಎಲ್ಲ ಮಾಡಿಸ್ಕೊಳ್ಳಲ್ಲ ಜಾಸ್ತಿ. ಸೊ ಇರೋ ಐಬ್ರೋಸ್ನ ಈ ಥರ ಐಬ್ರೋ ಪೆನ್ಸಿಲಿಂದ ಸೆಟ್ ಮಾಡ್ಕೋತೀನಿ. ಸೊ ಡಾರ್ಕಾಗಿ ಚೆನ್ನಾಗಿ, ನನಗಿಷ್ಟ ಡಾರ್ಕಾಗಿ ಮಾಡ್ಕೊಳ್ಳೋದು. ಫೈನಲ್ ಆಗಿ ಲಿಪ್ಸ್ಟಿಕ್. ನಾನು ಮೇಕಪ್ ಫಿಕ್ಸರ್ ಎಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಅಲ್ವೇ ಅಲ್ಲ. ಓಕೆ, ಸಿಂಪಲಾಗಿ ಮೇಕಪ್ ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಇದು ನನ್ನ ಫೈನಲ್ ಲುಕ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಫಾರ್ ಮೋರ್. ಬಾಯ್.